SSLC ಮುಗಿಸಿದ ಎಲ್ಲರಿಗೂ ಮೊದಲು ಕಂಗ್ರ್ಯಾಚುಲೇಷನ್ಸ್. ಹೌದು, ಲೈಫಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು, ಒಂದು ದೊಡ್ಡ ಟೆನ್ಷನ್ ಮುಗೀತು ಅಲ್ವಾ? ಆದರೆ ಈಗ ಮುಂದೇನು ಅನ್ನೋ ದೊಡ್ಡ ಪ್ರಶ್ನೆ ಎದುರಾಗಿರುತ್ತೆ. ಇದು ನಮ್ಮ ಎಜುಕೇಷನ್ ಜರ್ನಿಯಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಇದ್ದ ಹಾಗೆ. ಇಲ್ಲಿಂದ ಮುಂದೆ ಹೋಗೋಕೆ ತುಂಬಾನೇ ದಾರಿಗಳಿವೆ. ಹೌದು, SSLC ಮುಗೀತು. ಈಗ ನೆಕ್ಸ್ಟ್ ಏನು? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ಇದು ನಮ್ಮ ಫ್ಯೂಚರನ್ನೇ ಡಿಸೈಡ್ ಮಾಡಕ್ಕೆ. ಹಾಗಾದ್ರೆ ನಮ್ಮ ಮುಂದಿರೋ ಆಪ್ಷನ್ಸ್ ಯಾವುವು ಅಂತ ಒಂದೊಂದಾಗೆ ನೋಡೋಣ ಬನ್ನಿ. ಈ ನಮ್ಮ ಚರ್ಚೆಯಲ್ಲಿ ನಾವು ಮುಖ್ಯವಾಗಿ 4 ದಾರಿಗಳನ್ನ ನೋಡೋಣ. ಮೊದಲನೇದು ಎಲ್ಲರೂ ಹೋಗುವಂಥ ಅಕಾಡೆಮಿಕ್ ಹೈವೇ ಅಂದ್ರೆ PUC. ಎರಡನೇದು ಪ್ರೊಫೆಷನ್ಗೆ ಹೋಗೋಕೆ ಒಂದು ಎಕ್ಸ್‌ಪ್ರೆಸ್ ಲೇನ್ ಅಂದ್ರೆ ಡಿಪ್ಲೊಮಾ. ಮೂರನೇದು ಸ್ಪೆಷಲೈಸ್ಡ್ ಸ್ಕಿಲ್ಸ್ ಕಲಿಯೋಕೆ ಇರುವಂಥ ಕೋರ್ಸ್ಗಳು. ಹಾಗೂ ಕೊನೆಯದಾಗಿ ಇವೆಲ್ಲದರಲ್ಲೂ ನಮಗೆ ಸರಿ ಹೊಂದುವ ದಾರಿಯನ್ನ ಹೇಗೆ ಆಯ್ಕೆ ಮಾಡೋದು ಅಂತನೂ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಬನ್ನಿ ನಮ್ಮ ಮೊದಲ ದಾರಿಯ ಕಡೆ ಹೋಗೋಣ. ಇದು ಅಕಾಡೆಮಿಕ್ ಹೈವೇ ಅಂದ್ರೆ ಪ್ರೀ ಯೂನಿವರ್ಸಿಟಿ ಎಜುಕೇಷನ್, ನಾವೆಲ್ಲ ಸಾಮಾನ್ಯವಾಗಿ ಕರೆಯೋ ಹಾಗೆ PUC. ಹೆಚ್ಚಿನ ಉನ್ನತ ಶಿಕ್ಷಣ ಮತ್ತೆ ಪ್ರೊಫೆಷನಲ್ ಡಿಗ್ರಿಗಳಿಗೆ ಇದೊಂದು ಸ್ಟ್ರಾಂಗ್ ಫೌಂಡೇಶನ್ ಅಂತಾನೆ ಹೇಳ್ಬೋದು. PUC ಅಂತ ಬಂದಾಗ ಮೇನಾಗಿ 3 ಸ್ಟ್ರೀಮ್ಗಳಿವೆ. ಸೈನ್ಸ್ ತಗೊಂಡ್ರೆ ಇಂಜಿನಿಯರಿಂಗ್, ಮೆಡಿಸಿನ್ ಅಥವಾ ರಿಸರ್ಚ್ ಫೀಲ್ಡ್ ಕಡೆ ಹೋಗ್ಬೋದು. ಕಾಮರ್ಸ್ ಕಡೆ ಬಂದ್ರೆ ಚಾರ್ಟರ್ಡ್ ಅಕೌಂಟೆನ್ಸಿ, ಬ್ಯಾಂಕಿಂಗ್ ಅಥವಾ ಬಿಸ್ನೆಸ್ ಜಗತ್ತಿಗೆ ಎಂಟ್ರಿ ಕೊಡ್ಬೋದು. ಇನ್ನು ಆರ್ಟ್ಸ್, ಇದು ಸಿವಿಲ್ ಸರ್ವಿಸಸ್ ಅಂದ್ರೆ IAS, ಜರ್ನಲಿಸಂ, ಡಿಸೈನಿಂಗ್ ಅಂತ ಹಲವಾರು ಕ್ರಿಯೇಟಿವ್ ಕ್ಷೇತ್ರಗಳಿಗೆ ಬುನಾದಿ ಹಾಕುತ್ತೆ. ಸರಿ, PUC ಬಿಟ್ಟು ಬೇರೆ ಆಪ್ಷನ್ ಇದೆಯಾ? ಖಂಡಿತ ಇದೆ. ಅದೇ ನಮ್ಮ ಎರಡನೇ ದಾರಿ, ವೃತ್ತಿಜೀವನಕ್ಕೆ ಒಂದು ಎಕ್ಸ್‌ಪ್ರೆಸ್ ಲೈನ್ ಇದ್ದಾಗೆ. ಇದುವೇ ಡಿಪ್ಲೊಮಾ ಮತ್ತು ಪಾಲಿಟೆಕ್ನಿಕ್ ಕೋರ್ಸ್ಗಳು. ಇಲ್ಲಿ ಕೆಲಸಕ್ಕೆ ಬೇಕಾದ ಸ್ಕಿಲ್ಸನ್ನ ನೇರವಾಗಿ ಮತ್ತು ಬೇಗ ಕಲಿಯಬಹುದು. ಹಾಗೆಂದ್ರೆ ಈ ಡಿಪ್ಲೊಮಾ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು 3 ವರ್ಷದ ಒಂದು ಜಾಬ್ ಫೋಕಸ್ಡ್ ಟೆಕ್ನಿಕಲ್ ಎಜುಕೇಷನ್. ಅಂದ್ರೆ ಒಂದು ನಿರ್ದಿಷ್ಟ ಇಂಡಸ್ಟ್ರಿಗೆ ಡೈರೆಕ್ಟ್ ಆಗಿ ಎಂಟ್ರಿ ಕೊಡೋಕೆ ಬೇಕಾದ ಪ್ರಾಕ್ಟಿಕಲ್ ನಾಲೆಡ್ಜ್ ಮತ್ತೆ ಸ್ಕಿಲ್ಸ್ ಅನ್ನ ಇಲ್ಲಿ ಕಲಿಸ್ಕೊಡಲಾಗುತ್ತೆ. ಡಿಪ್ಲೊಮಾದಲ್ಲೂ ಅಷ್ಟೇ ತುಂಬಾನೇ ವೆರೈಟಿ ಇದೆ. ಕೋರ್ ಇಂಜಿನಿಯರಿಂಗ್ ಅಂತ ಕರೆಯೋ ಮೆಕ್ಯಾನಿಕಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಫ್ಯಾಷನ್ ಡಿಸೈನ್, ಹೋಟೆಲ್ ಮ್ಯಾನೇಜ್ಮೆಂಟ್, ಜರ್ನಲಿಸಂನಂಥ ಕ್ರಿಯೇಟಿವ್ ಫೀಲ್ಡ್ಸ್ ಕೂಡ ಇದೆ. ಈಗ 3ನೇ ದಾರಿಯತ್ತ ಹೋಗೋಣ. ಇದು ತುಂಬಾನೇ ಸ್ಪೆಷಲೈಸ್ಡ್ ಸ್ಕಿಲ್ಸ್ ಕಲಿಯೋದಕ್ಕೆ ಇರುವಂಥ ದಾರಿ, ಅಂದ್ರೆ ವೊಕೇಶನಲ್ ಟೆಕ್ನಿಕಲ್ ಕೋರ್ಸ್ಗಳು. ಇದರ ಉದ್ದೇಶ ಏನು ಅಂದ್ರೆ ಕಡಿಮೆ ಸಮಯದಲ್ಲಿ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇರುವಂಥ ಒಂದು ನಿರ್ದಿಷ್ಟ ಸ್ಕಿಲ್ಲನ್ನು ಕರಗತ ಮಾಡ್ಕೊಳ್ಳೋದು. ಇದರಲ್ಲಿ ಫಸ್ಟ್ ಬರೋದೇ ITI ಅಂದ್ರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಯಾರಿಗಾದ್ರೂ ಟೆಕ್ನಿಕಲ್ ಟ್ರೇಡ್ ಸ್ಕಿಲ್ಸ್ ಅಂದ್ರೆ ಕೈಕೆಲಸದಲ್ಲಿ ಆಸಕ್ತಿ ಇದ್ರೆ ಅವರಿಗೆ ಈ 1ರಿಂದ 2 ವರ್ಷದ ಪ್ರೋಗ್ರಾಮ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ITI ಮೂಲಕ ಎಲೆಕ್ಟ್ರಿಷಿಯನ್, ಫಿಟ್ಟರ್, ಪ್ಲಂಬರ್, ಮೆಕ್ಯಾನಿಕ್ ಈ ಥರದ ಪ್ರಾಕ್ಟಿಕಲ್ ಕೆಲಸಗಳನ್ನು ಕಲಿಯಬಹುದು. ಈ ವೃತ್ತಿಗಳಿಗೆ ಮಾರ್ಕೆಟ್ನಲ್ಲಿ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸರಿ, ಟೆಕ್ನಿಕಲ್ ಆಯ್ತು. ಈಗ ಹೆಲ್ತ್ ಕೇರ್ ಸೆಕ್ಟರ್ ಕಡೆ ನೋಡೋಣ. ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಮೆಡಿಕಲ್ ಫೀಲ್ಡಲ್ಲಿ ತುಂಬಾನೇ ಮುಖ್ಯವಾದ ಸಪೋರ್ಟಿಂಗ್ ರೋಲ್ಸ್ಗಳನ್ನು ನಿರ್ವಹಿಸೋಕೆ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತವೆ. ಉದಾಹರಣೆಗೆ DMLT ಅಂದ್ರೆ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಇದರಿಂದ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು. ನರ್ಸಿಂಗ್ ಬಗ್ಗೆದು ಎಲ್ಲರಿಗೂ ಗೊತ್ತೇ ಇದೆ. ಹಾಗೆಯೇ ಫಾರ್ಮಸಿ ಅಸಿಸ್ಟೆಂಟ್ ಕೂಡ ಆಗ್ಬೋದು. ಈ ಕೋರ್ಸ್ಗಳು ನೇರವಾಗಿ ಆರೋಗ್ಯ ಸೇವಾ ಕ್ಷೇತ್ರಕ್ಕೆ ಕರ್ಕೊಂಡೋಗುತ್ತೆ. ತುಂಬಾ ಬೇಗ ಜಾಬ್ ಬೇಕು ಅನ್ನೋರಿಗೆ ಈ ಆಪ್ಷನ್ ಬೆಸ್ಟ್. ಅದೇ ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ಗಳು. ಇವು ಈಗಿನ ಟ್ರೆಂಡಿಂಗ್ ಮತ್ತೆ ಬೇಡಿಕೆಯಲ್ಲಿರುವ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡ್ತವೆ. ಹೌದು, ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಕೇವಲ 3ರಿಂದ 6 ತಿಂಗಳಲ್ಲೇ ಈ ಸ್ಕಿಲ್ ಬೇಸ್ಡ್ ಕೋರ್ಸ್ಗಳನ್ನು ಮುಗಿಸಿ ಕೆಲಸಕ್ಕೆ ಸಿದ್ಧರಾಗಬಹುದು. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್, ಟ್ಯಾಲಿ, ಜಾವಾ ಪ್ರೋಗ್ರಾಮಿಂಗ್, ಆನಿಮೇಷನ್, ವೆಬ್ ಡಿಸೈನ್ ಈ ತರಹದ ಸ್ಕಿಲ್ಸ್ಗಳಿಗೆ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಈ ಕೋರ್ಸ್ಗಳ ಮೂಲಕ ಈ ಸ್ಕಿಲ್ಸ್ಗಳನ್ನು ಬೇಗ ಕಲಿಬಹುದು. ಇಷ್ಟೆಲ್ಲ ಆಯ್ತು. ಈಗ ಒಂದು ತುಂಬಾನೇ ಡಿಫ್ರೆಂಟ್ ಆದ ಆದರೆ ಅಷ್ಟೇ ಸೆಕ್ಯೂರ್ ಆಗಿರೋ ದಾರಿ ಬಗ್ಗೆ ನೋಡೋಣ. ಅದುವೇ ಸರ್ಕಾರಿ ಸೇವೆ. ಹೌದು, SSLC ಆದ್ಮೇಲೆನೆ ಗವರ್ಮೆಂಟ್ ಜಾಬ್ಗೆ ಟ್ರೈ ಮಾಡೋದು ಕೂಡ ಒಂದು ಒಳ್ಳೆ ಆಯ್ಕೆ. ಡಿಫೆನ್ಸ್ ಫೋರ್ಸಸ್ ಅಂದ್ರೆ ಆರ್ಮಿ, ನೇವಿ, ಏರ್ ಫೋರ್ಸ್ಗೆ ಸೇರಬಹುದು. ಪೊಲೀಸ್ ಇಲಾಖೆ ಹಾಗೇನೆ ರೈಲ್ವೆ ಇಲಾಖೆಯ ಗ್ರೂಪ್ C ಹುದ್ದೆಗಳಿಗೂ ಕೂಡ SLC ಕ್ವಾಲಿಫಿಕೇಷನ್ ಮೇಲೆ ನೇರವಾಗಿ ಅಪ್ಲೈ ಮಾಡಬಹುದು. ಓಕೆ, ಇಷ್ಟೆಲ್ಲ ದಾರಿಗಳನ್ನು ನೋಡಿದ್ವಿ. ಆದರೆ ನಮಗೆ ಸರಿಯೋಗೋ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಇದು ಬಹುಶಃ ಎಲ್ಲರಿಗಿಂತ ದೊಡ್ಡ ಪ್ರಶ್ನೆ. ಈ ನಿರ್ಧಾರ ಸಂಪೂರ್ಣವಾಗಿ ಅವರವರ ಗುರಿಗಳ ಮೇಲೆ ನಿಂತಿರುತ್ತೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ.
ಲಾಂಗ್ ಟರ್ಮ್ ಆಗಿ ಡಿಗ್ರಿ ಮಾಡಿ ಮುಂದೆ ಹೋಗ್ಬೇಕು ಅಂದ್ರೆ PUC ಒಂದು ಫೌಂಡೇಶನ್. ಇಲ್ಲ 3 ವರ್ಷದಲ್ಲಿ ಟೆಕ್ನಿಕಲ್ ಆಗಿ ಸೌಂಡ್ ಆಗಿ ಜಾಬ್ ರೆಡಿ ಆಗ್ಬೇಕು ಅಂದ್ರೆ ಡಿಪ್ಲೊಮಾ ಇದೆ. ಒಂದು ನಿರ್ದಿಷ್ಟ ಸ್ಕಿಲ್ ಅನ್ನ ತುಂಬ ಬೇಗ ಕಲ್ತು ಕೆಲ್ಸಕ್ಕೆ ಸೇರ್ಬೇಕು ಅಂದ್ರೆ ITI ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳು ಬೆಸ್ಟ್. ಕೊನೆಗೆ ಹೇಳೋದಿಷ್ಟೇ, ಬೇರೆಯವರ ಒತ್ತಡಕ್ಕೋ ಫ್ರೆಂಡ್ಸ್ ಮಾಡ್ತಿದ್ದಾರೆ ಅಂತಾನೋ ಅಲ್ಲ. ಯಾವ ದಾರಿಯಲ್ಲಿ ನಡೆಯೋಕೆ ಮನಸ್ಸಿಗೆ ಖುಷಿ ಉತ್ಸಾಹ ಸಿಗುತ್ತೋ, ಯಾವುದು ನಮ್ಮ ಆಸಕ್ತಿ ನಮ್ಮ ಶಕ್ತಿಗೆ ಸರಿಹೊಂದುತ್ತೋ ಅದೇ ನಮಗೋಸ್ಕರ ಇರೋ ಬೆಸ್ಟ್ ದಾರಿ. ಹಾಗಾದ್ರೆ ನಿಮ್ಮ ಆಸಕ್ತಿ ನಿಮ್ಮ ಕನಸು ನಿಮ್ಮನ್ನ ಯಾವ ದಾರಿಯಲ್ಲಿ ಕರ್ಕೊಂಡ್ಹೋಗುತ್ತೆ? ಇದರ ಬಗ್ಗೆ ಕೂತು ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳಿ ಮತ್ತು ಆತ್ಮವಿಶ್ವಾಸದಿಂದ ಮುಂದಿನ ಹೆಜ್ಜೆ ಇಡಿ. ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ.